ಶ್ರೀಯುತ ದೊಡ್ಡಬಸಪ್ಪ ಸರ್ ಸತತವಾಗಿ ಇದು 5ನೇ ವರ್ಷ ಗೋಲ್ಡನ್ ಸಾಯಿಲ್ನ ಸತತವಾಗಿ ಬಳಸ್ತಾ ಬಂದಿದ್ದಾರೆ. ಈ ಗಿಡ ನಾಟಿ ಮಾಡ್ತವಿಂದನೂ ಗೋಲ್ಡನ್ ಸಾಯಿಲ್ ಮಾತ್ರ ಬಳಸಿರುವಂಥದ್ದು, ಯಾವುದೇ ರೀತಿ ರಾಸಾಯನಿಕ ಬಳಸದೆ ಅದ್ಭುತವಾಗಿ ಇವತ್ತು ಬೆಳೆದು ನಿಂತಿದೆ. ಅವರ ಅನಿಸಿಕೆ ಅಭಿಪ್ರಾಯ ಕೇಳೋಣ. 8ನೇ ವರ್ಷದ ತೋಟಕ್ಕೂ ಬಳಸಿದ್ದಾರೆ. ಈಗ ಟೋಟಲ್ ಎಷ್ಟು ಗಿಡ? ತಮ್ಮ ಹೆಸರು, ಊರು ಪರಿಚಯ ಮಾಡ್ಕೊಳ್ಳಿ ಸರ್. ಮೇಡಮ್, ನನ್ನ ಹೆಸರು ದೊಡ್ಡಬಸಪ್ಪ ಅಂತ, ಬಸವನಗರ ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಸರ್, ಇವಾಗ ಗೋಲ್ಡನ್ ಸಾಯಿಲ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ನಾನು ಯೂಟ್ಯೂಬ್ ಮುಖಾಂತರ ತಿಳ್ಕೊಂಡಿದ್ದೀನಿ. ಯೂಟ್ಯೂಬ್ ಮುಖಾಂತರ ತಿಳ್ಕೊಂಡಿದ್ರಿ. ಸರ್, ಇವಾಗ ಟೋಟಲ್ ನಿಮ್ದು ಎಷ್ಟು ಅಡಿಕೆ ಗಿಡ ಇದೆ, ಎಷ್ಟೆಷ್ಟು ವರ್ಷದಿದೆ ಅಂತ? ಮೇಡಮ್, ಅದು 400 ಗಿಡ 8 ವರ್ಷದಿದೆ. ಇದೊಂದು 500 ಗಿಡ 5 ವರ್ಷದಿದೆ. 5 ವರ್ಷದ್ದು 8 ವರ್ಷದ 400 ಗಿಡ ಇದೆ. 500 ಗಿಡ 5 ವರ್ಷದಿದೆ. 5 ವರ್ಷದಿದೆ. ಸರ್, ಈಗ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ನೀವು ಪ್ರಾರಂಭಿಕ ಹಂತದಿಂದನೂ ಬಳಸ್ತಾ ಬಂದಿದ್ದೀರಾ? ಯಾವ್ದಾದ್ರು ರಾಸಾಯನಿಕಗಳನ್ನ ಬಳಸಿದ್ದೀರಾ? ಬೆಳೆಸಿಲ್ಲ, ಯಾವುದು ಬಳಸಿಲ್ಲ. ಆದ್ರೂ ಅದ್ಭುತವಾಗಿ ಫಲಿತಾಂಶ ಬರ್ತಾ ಇದೆ. ಸರ್, ಇವಾಗ ಗೋಲ್ಡನ್ ಸಾಯಿಲ್ ಗೊಬ್ಬರ ಕೊಡ್ತಾ ಇರೋದ್ರಿಂದ ನಿಮ್ಮ ತೋಟಕ್ಕೂ ಬೇರೆಯವ್ರ ತೋಟಕ್ಕೂ ಈ ಗಿಡಗಳಲ್ಲಾಗ್ಬೋದು, ಎಲೆಗಳಲ್ಲಾಗ್ಬೋದು, ಏನ್ ಬದಲಾವಣೆನ ಗಮನಿಸ್ತಿದ್ದೀರಿ? ಮೇಡಮ್, ನನ್ನ ತೋಟದಲ್ಲಿ ರೋಗ ಕಮ್ಮಿ ಇರುತ್ತೆ. ಒಂದು ಗಿಡಗಳು ಗರಿಗಳು ಬರ್ತಾವಲ್ಲ, ಅಂದ್ರೆ ಲೆಂತ್ ಜಾಸ್ತಿ ಇರ್ತವೆ. ಆಮೇಲೆ ಮೊಟ್ಟೆ ಬರುತ್ತಲ್ಲ, ಒಂಬಾಳೆ ಸ್ವಲ್ಪ ಅಗಲ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಹೌದು. ಆಮೇಲೆ ಕಾಯಿ ಜಾಸ್ತಿ ಕೊಳೆಯಲ್ಲ. 8 ವರ್ಷದ ತೋಟದಲ್ಲಿ ಹೋದ ವರ್ಷದ ಬೆಳೆಯಲ್ಲಿ. ಆಮೇಲೆ ಒಳಗಡೆ ಗೋಟ್ ಬರುತ್ತಲ್ಲ ಸರ್, ಗೋಟ್ ತುಂಬಾ ಸೈಜ್ ಇರುತ್ತೆ, ತೆಳ್ಳಗಿರುತ್ತೆ. ಒಳಗಡೆ ಗೋಟ್ ದಪ್ಪ ಬರುತ್ತೆ. ಅದೊಂದು 8 ವರ್ಷದ ತೋಟಕ್ಕೂ ಹೋಗಿ ಬಂದು ಆಲ್ರೆಡಿ ಅದರಲ್ಲಿ 2 ಕಟಾವ್ ಆಗಿದೆ ಅಂತ ಹೇಳಿದ್ರಿ. 2 ಕಟಾವಲ್ಲಿ ಹೋದ ವರ್ಷ ಎಷ್ಟು ಇಳುವರಿ ಬಂದಿತ್ತು, ಈ ವರ್ಷ ಎಷ್ಟು ಇಳುವರಿ ಬಂದಿದೆ? ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ? ಚೆನ್ನಾಗಿ ಆಗ್ತಾ ಇದೆಯಾ? ಹಾ ಮೇಡಮ್, ಆಗ್ತಾ ಇದೆ. ಅದರಲ್ಲಿ ಹೋದ ವರ್ಷ 10 ಕ್ವಿಂಟಲ್ ಆಗಿತ್ತು. ಈ ವರ್ಷ ನೋಡಬೇಕು. ಯಾಕೆಂದ್ರೆ ಇವಾಗ ಅದು ಆಕ್ಚುಲಿ ನಿಮ್ಗೆ ಫಸ್ಲು ಸ್ಟಾರ್ಟ್ ಆಗಿದೆ ಎಷ್ಟು ವರ್ಷದಿಂದ? ಅದರಲ್ಲಿ ಇನ್ನು 2ನೇ ವರ್ಷ. ಮೊದಲನೇ ಫಸ್ಲು 7 ವರ್ಷಕ್ಕೆ ಕೊಟ್ಟಿತ್ತು. ಈಗ 2ನೇ ಫಸ್ಲು 8ನೇ ವರ್ಷಕ್ಕೆ ಕಟಾವ್ ಮಾಡ್ತಾ ಇದ್ದಾರೆ. ಸರ್, ಅದರಲ್ಲೂ ಕೂಡ ಈಗ ಒಂಬಾಳೆ ಹೊಡೆದಾಗ ಕಾಯಿಗಳು ಕಟ್ಟೋದು ಮತ್ತೆ ಈ ಒಂಬಾಳೆ ಯಾವ ತರ ಎಲೆಗಳು ಅದೆಲ್ಲ ಯಾವ ತರ ಬಂದಿತ್ತು ಅಂತ? ಅದು ಭಾಳ ಚೆನ್ನಾಗಿ ಬಂದಿತ್ತು ಮೇಡಮ್. ನಾನು ಯೂಸ್ ಮಾಡ್ಲಿಕ್ಕಿಂತ ಮುಂಚೆ ನಮ್ಮ ಅಪ್ಪಾಜಿ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಿದ್ರು. ಭಾಳ ವೀಕ್ ಇತ್ತು ತೋಟ. ಈಗ 4 ವರ್ಷದ ಕೆಳಗಡೆ ನನ್ನ ಅನಿಸಿಕೆ ತೋಟ ತೆಗಿಬೇಕಂತ ನಾನು ಪ್ಲಾನ್ ಇದ್ದಿದ್ದು. ಬಟ್ ಇದನ್ನ ನಾನು ಆನ್ಲೈನಲ್ಲಿ ನೋಡ್ಬಿಟ್ಟು ಇದನ್ನ ಯೂಸ್ ಮಾಡಿದ್ರೆ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸರ್, ಇವಾಗ ನಾವು ಈ ತೋಟದ ನೋಡೋಣ. ನಾವು ಯಾವ ಮರನಾರು ನೋಡ್ಲಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದ್ರೆ, ಯಾರಾದ್ರೂ ನೋಡಿದ್ರು ಕೂಡ ಇದು ಸಾವಯವದಲ್ಲಿ ಮೇಂಟೈನ್ ಮಾಡಿ ಇಷ್ಟು ಅದ್ಭುತವಾಗಿ ಬರುತ್ತಾ ಅಂತ ಪ್ರಶ್ನೆ ಮಾಡೋ ತರ ಇದೆ. ಸರ್, ಇವಾಗ ನಿಮ್ಮನ್ನ ನೋಡಿ ಎಷ್ಟು ಜನ ರೈತರು ಇಲ್ಲಿ ಅಕ್ಕಪಕ್ಕ ಬಳಸ್ತಾ ಇದ್ದಾರೆ? ನಮ್ಮ ತಮ್ಮ ಯೂಸ್ ಮಾಡ್ತಿದ್ದಾನೆ, ಸ್ಟಾರ್ಟ್ ಮಾಡ್ತಿದ್ದಾನೆ. ನನ್ನ ಫ್ರೆಂಡ್ಸ್ ಒಂದು 4 ಜನ ಯೂಸ್ ಮಾಡ್ತಿದ್ದಾರೆ. 4 ಜನ ಯೂಸ್ ಮಾಡ್ತಾ ಇದ್ದಾರೆ. ತೋಟ ಯೂಸ್ ಮಾಡಿ ನೋಡಿ ಯೂಸ್ ಮಾಡ್ತಿದ್ದಾರೆ. ಯೂಸ್ ಮಾಡ್ತಾ ಇದ್ದಾರೆ. ಒಬ್ರು ರೈತರಿಗೆ ಅನುಕೂಲ ಆದ್ರೆ ಏನಾಗುತ್ತೆ ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡ್ತಾ ಹೋಗುತ್ತೆ. ಹಾಗಾಗಿ ಬಹಳ ಅನುಕೂಲ ಆಗುತ್ತೆ. ಸರ್, ಈಗ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತೆ ಸ್ಪ್ರೇಗಳು 4 ವರ್ಷದ ಹಿಂದೆ ಏನು ಗುಣಮಟ್ಟ ಬರ್ತಾ ಇತ್ತು ಅದೇ ಗುಣಮಟ್ಟ ಈಗಲೂ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಏನು ಚೇಂಜಸ್ ಇಲ್ಲ. ಈಗ ಕೆಲವು ರೈತರು ಅನ್ಕೊಂತಾರೆ ಹೆಸರು ಮಾಡೋವರ್ಗು ಒಂದು ಒಳ್ಳೆ ಗುಣಮಟ್ಟ ಕೊಟ್ಬಿಡ್ತಾರೆ. ಹೆಸರಾದ ಮೇಲೆ ಏನು ಇವಾಗ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲೂ ಬಳಸ್ತಾ ಇದ್ದಾರೆ. ಆತರ ಏನು ಇಶ್ಯೂಸ್ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಸರ್, ನೀವು ಇವಾಗ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನ ಯಾವ ರೀತಿ ತರಿಸ್ಕೊಂತಾ ಇದ್ದೀರಾ ಮತ್ತೆ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆ ಉತ್ಪನ್ನ ಅಂತ? ನಾನು ಒಮ್ಮೆ ಸರಿ ಫೋನ್ ಮಾಡ್ಬಿಟ್ಟು ಅವ್ರ ಹತ್ರ ಸಜೆಷನ್ ತಗೊಂಡು ಯಾವ್ಯಾವ ತರ ಮಾಡ್ಬೇಕಂತ ಅವ್ರಿಗೆ ಹೇಳಿದ್ರೆ ಅವರು ನನಗೆ ಕಂಪನಿಗೆ ಡೈರೆಕ್ಟ್ ನಾನು ಪಾರ್ಸಲ್ ಕಳಿಸ್ತೀನಿ, ನಾನು ತಗೊಂತೀನಿ. ಕಂಪನಿಗೆ ಡೈರೆಕ್ಟ್ ನೇರವಾಗಿ ಕರೆ ಮಾಡಿ ಬುಕ್ಕಿಂಗ್ ತಗೊಂಡು VRL ಮುಖಾಂತರ ತರಿಸ್ಕೊಂಡು ಬಳಸ್ತಾ ಇದ್ದಾರೆ. ಸರ್, ಇವಾಗ ನೀವು 4 ವರ್ಷದಿಂದ ತರಿಸ್ಕೊಂತಾ ಇದ್ದೀರಲ್ಲ, ಏನಾದ್ರೂ ವ್ಯತ್ಯಾಸ ಆಗಿದೆಯಾ? ನೀವು ಅಮೌಂಟ್ ಹಾಕಿದ್ರೆ ಬರುತ್ತೋ ಇಲ್ಲೋ, ಇಲ್ಲ ಐಟಮ್ ಕರೆಕ್ಟ್ ಆಗಿ ಕಳಿಸ್ತಾರಾ? ಎಂದೂ ಆಗಿಲ್ಲ. ನೀವೇನ್ ಬುಕಿಂಗ್ ಮಾಡಿರ್ತೀರಿ ಅದು ಕರೆಕ್ಟ್ ಆಗಿ ಐಟಮ್ ಬಂದಾದ್ಮೇಲೆ, ಈಗ ಉತ್ಪನ್ನ ಬಂದಾದ್ಮೇಲೆ ನಿಮಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ? ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ. ಮೆಸೇಜ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಇದನ್ನ ಯೂಸ್ ಮಾಡಿ, ಈ ತರನೇ ಯೂಸ್ ಮಾಡಿ ಅಂತ ರಿಪ್ಲೈ ಮಾಡ್ತಾರೆ. ಸರ್, ಇವಾಗ ಒಂದು ಅಡಿಕೆ ಬೆಳೆಗಾರರು, ಅದರಲ್ಲೂ ದಾವಣಗೆರೆ ಚನ್ನಗಿರಿ ಭಾಗದಲ್ಲಿ ಅಡಿಕೆ ಬೆಳೆಗಾರರು ಜಾಸ್ತಿ. ರೀಸನೇಬಲ್ ಕಾಸ್ಟ್ ಅಲ್ಲಿ ಚೆನ್ನಾಗಿದೆ. ಅಂದ್ರೆ ಚೈನ್ ಲಿಂಕ್ ಕಂಪನಿ ಅಲ್ಲ ಗೋಲ್ಡನ್ ಸಾಯಿಲ್. ನೀವು ನಮ್ಮ ಹತ್ರ ಮಾತಾಡ್ತೀರಿ, ಕಂಪನಿ 4 ಜನ ರೈತರಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ತಿರೋದಷ್ಟೇ. ಯೂಸ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ನಾನು ನೀವು ಇಲ್ಲಿ ಪ್ರಸ್ತುತ ಯೂಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹೌದು, ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳದ್ದು ವಿಡಿಯೋಸ್ ಬಿಡ್ತಾ ಇರ್ತೀವಿ. ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಫೇಸ್ಬುಕ್ ಹೋಗೋದ್ರೆ 1000ಕ್ಕಿಂತ ಹೆಚ್ಚು ವಿಡಿಯೋಸ್ ಸಿಗುತ್ತೆ. ಸರ್, ಇವಾಗ ನಾವು ವಿಡಿಯೋ ಮಾಡ್ತೀವಲ್ಲ, ಬಿಟ್ಟಿರ್ತೀವಿ. ಬಸವನಾಳ ಗ್ರಾಮದ ಅನೇಕ ಜನ ರೈತರು ನೋಡಿರ್ತಾರೆ,
ಸುತ್ತಮುತ್ತ ಗ್ರಾಮಸ್ಥರು ನೋಡಿರ್ತಾರೆ, ಅವ್ರು ನಿಮ್ಮ ತೋಟಕ್ಕೆ ಬಂದು ವೀಕ್ಷಣೆ ಮಾಡ್ಬೋದಾ, ನಿಮ್ಮ ಹತ್ರ ಮಾತಾಡ್ಬೋದಾ? ನನ್ನ ನಂಬರ್ ಇರುತ್ತೆ, ಯಾವಾಗ ಬೇಕಾದ್ರೂ ಫೋನ್ ಮಾಡಿ. ಯಾವಾಗ ತುಂಬಾ ಜನ ನನಗೆ ಫೋನು ಮಾಡ್ತಾರೆ, ಮಾಡ್ತಾರೆ ಬೇರೆ ಬೇರೆ ಕಡೆಯಿಂದೆಲ್ಲ ಮಾಡ್ತಾರೆ. ನಾವು ಇವಾಗ ಫೋನ್ ಮಾಡ್ತೀನಿ ಸರ್ ಇಷ್ಟೇ ಸರ್, ಅವರು ಕಾಡಜ್ಜಿಯವರು ಅವರು ಬಂದು ನನಗೆ ಕಾಡಜ್ಜಿಯವರು ಹೌದು ಆ ರೈತರು ಬಂದಿದ್ದಾರೆ. ಹಾಂ ಸರ್ ಈಗ 5 ವರ್ಷದ ಗಿಡ ಅಂದ್ರಲ್ಲ, ಇದು ಯಾವುದೇ DAP ರಾಸಾಯನಿಕಗಳನ್ನು ಕೊಟ್ಟಿಲ್ಲ ಇದಕ್ಕೆ. ಅದು ಇದು ನಾಟಿ ಡೇ 1ಇಂದನೂ ಗೋಲ್ಡನ್ ಸಾಯಿಲೇ ಕೊಟ್ಕೊಂಡು ಬರ್ತಾ ಇದ್ದೀರಾ. ಒಳ್ಳೆ ಬೆಳವಣಿಗೆ ಸಿಕ್ಕಿದೆ, ಬಂದಿದೆ. ಒಂದೇ ಸಮ ಬುಡನೂ ದಪ್ಪ ಇದೆ, ಎಲ್ಲ ಭಾಳ ಹೆಲ್ತಿ ಇದೆ. ಎಷ್ಟೋ ಜನ 4 ವರ್ಷ ಆಯಿತು 5 ವರ್ಷ ಆಯಿತು ನಮ್ಮ ಗಿಡಗಳು ಬೆಳವಣಿಗೆ ಆಗಿಲ್ಲ ಅಂತ ನಮಗೆ ಫೋಟೋಸ್ ಕಳಿಸ್ತಾರೆ. ಎಲ್ಲ 3 ಅಡಿ 4 ಅಡಿ 5 ಅಡಿ 6 ಅಡಿ ಇರೋ ಅಂಥ ಗಿಡಗಳು ಫೋಟೋಸ್ಗೆ ವೀಡಿಯೋಸ್ ಕಳಿಸ್ತಾರೆ ನಮಗೆ. ಇದು ಪರ್ಫೆಕ್ಟಾಗಿ ಬೆಳವಣಿಗೆ ಆಗಿದೆ ಒಂದರಲ್ಲೇ. ಈಗ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಹೇಗೆ ಬಳಸಬೇಕು, ಯಾವ ಥರ ಬಳಸಬೇಕು, ಬಳಸೋದ್ರಿಂದ ಏನು ಅನುಕೂಲ, ನೀವೆಲ್ಲ ಕೇಳಬೇಕು ಅಂದರೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಮ್ಮ ನಂಬರ್ ಇರುತ್ತೆ. ಕಂಪನಿಗೆ ಕರೆ ಮಾಡಿ ವರ್ಷಕ್ಕೆ 3 ಬಾರಿ ಅಡಿಕೆಗೆ ಬಳಸಿ, 4 ತಿಂಗಳಿಗೆ ಒಮ್ಮೆ ಅಂತೆ ಕೊಡ್ತಾಯಿರಿ. ಡ್ರಂಚಿಂಗ್ ಕೊಡಿ ಮತ್ತು ಸ್ಪ್ರೇ ಕೊಡಿ. ಸ್ಪ್ರೇನಲ್ಲಿ ನಿಮ್ಮ ತೋಟದಲ್ಲಿ ಏನು ಸಮಸ್ಯೆ ಇದೆ, ಈಗ ಕೆಲವೊಂದು ಕಡೆ ಬ್ಲೈಟ್ಸ್ ಇರುತ್ತೆ, ಎಲೆ ಚುಕ್ಕೆ ರೋಗ ಇರುತ್ತೆ, ಅಂಥವೆಲ್ಲ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆರೋಗ್ಯಯುತವಾಗಿ ಬರಬೇಕು ಅಂತಂದರೆ ನಮ್ಮ ಮಾರ್ಗದರ್ಶನದ ಮೇರೆಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿದಾಗ ಅದ್ಭುತವಾಗಿ ಫಲಿತಾಂಶ ಪಡ್ಕೋಬೋದು. ನಾನು ಇನ್ನೊಂದು ವಿಡಿಯೋನು 8 ವರ್ಷದ ತೋಟದ್ದು ವಿಡಿಯೋ ಮಾಡಿದ್ದೀವಿ, ಅದನ್ನು ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ. ದೊಡ್ಡಬಸಪ್ಪ ಸರ್ಗೆ ನಾನು ಧನ್ಯವಾದ ಹೇಳ್ತೀನಿ ಸರ್, ತೋಟ ಪೂರ್ತಿ ತೋರಿಸಿ ಧನ್ಯವಾದಗಳು ಸರ್. ಬನ್ನಿ ಹೋಗೋಣ, ಟೈಮ್ ಆಗುತ್ತೆ. ಈ ತೋಟ ಹೆಂಗಿದೆ ಅಂತನಾ? ಐದು ವರ್ಷದ ಗಿಡ ಹೆಂಗಿದಾವೆ ಸರ್ ಇವು? ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ಇಂದಿನ ಪರಿಸ್ಥಿತಿಗೆ ನೋಡಿದರೆ ಇದು ಭಾಳ ಉತ್ತಮವಾಗಿ ಇದಾಗಿದೆ. ಗರಿಗಳು ಹೆಂಗಿದಾವೆ ನೋಡಿ. ಗರಿಗಳು ಈ ಬೇರೆ ತೋಟಕ್ಕೂ ಇದಕ್ಕೂ ಭಾಳಷ್ಟು ವ್ಯತ್ಯಾಸ ಐತೆ. ಇಲ್ಲಿ ಪಕ್ಕದಲ್ಲೇ ನೋಡ್ಬೋದು. ಅದ್ರ ಕಲರೇ ಬೇರೆ ಇದೆ. ಗರಿಗಳೆಲ್ಲ ಮೇಲೆ ಇದ್ದಾವೆ, ಹಳದಿ ಇದೆ. ಇದು ಭಾಳ ಅಚ್ಚುಗೈತೆ, ಹಸಿರಾಗಿ ಚೆನ್ನಾಗಿದೆ. ಆಮೇಲೆ ಹೌದು, ಹೆಲ್ತಿ ಇದೆ. ಇದೊಂದು ಕಾಂಡಗಳು ನೋಡಿದರೆ ತುಂಬ ಚೆನ್ನಾಗಿ ಬಂದಿದೆ, ದಪ್ಪ ಚೆನ್ನಾಗಿ ಬಂದಿದ್ದಾವೆ. ಇದು ತುಂಬ ನೀಲಿ ತಂತು ಸರ್ ಇವರಿಗೆ, ಸಮಸ್ಯೆ ಇವರಿಗೆ. ಈ ಚಾನಲ್ ಇದೆಯಲ್ಲ, ಅವ್ರಿಗೆ ತುಂಬ ಜಾಗ ಆಗುತ್ತೆ ನೋಡಿ.